ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬುಧವಾರ ಗಣಪತಿಯನ್ನು ಪೂಜಿಸುವಂಥ ಹಾಗೂ ತಿಂಗಳ ಮೊದಲನೆಯ ದಿನ ಬಂದಿರೋದ್ರಿಂದ ಈ ದಿನವನ್ನು ನಾವು ಯಾವ ರೀತಿ ಬಳಸ್ಕೊಳ್ತೀವಿ, ಪ್ರಾರಂಭ ಮಾಡ್ತೀವಿ, ಪರಿಹಾರ ಮಾಡ್ತೀವಿ, ತಿಂಗಳು ಪೂರ್ತಿ ಕೂಡ ನಮಗೆ ಅಷ್ಟೇ ಲಾಭವನ್ನು ತಂದುಕೊಡುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಮುಖ್ಯ ಆಗುತ್ತೆ, ಹಣಕಾಸು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಈಗ ಸಾಧಾರಣವಾಗಿ ನಾವು ಕಡಿಮೆ ಸಂಬಳವನ್ನು ತಗೊಂಡು ಜೀವನ ಮಾಡುವಂಥದ್ದು ಬಹಳ ದುಬಾರಿ ಕಷ್ಟ ಆಗಿರುವಂಥದ್ದು. ಅಂತಹ ಸಮಯಗಳಲ್ಲಿ ಮನಸ್ಸಿಗೆ ಕಷ್ಟ ಆಗುತ್ತೆ, ಮನೆಯಲ್ಲಿ ಜಗಳ ಕಿರಿಕಿರಿ ಆಗುತ್ತೆ, ಹೊಂದಾಣಿಕೆ ಕಡಿಮೆ ಆಗುತ್ತೆ. ಅದು ಎಲ್ಲವೂ ದುಡ್ಡು ಕಾಸಿನ ಮೇಲೆ ಪ್ರಭಾವ ಬೀರೋದ್ರಿಂದ ಈ ಬುಧವಾರದ ದಿನ ಮುಖ್ಯವಾಗಿ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ. ಕಡಿಮೆ ಸಂಬಳ, ಒಬ್ಬರೇ ದುಡಿತಾರೆ, ಆದರೂ ಎಷ್ಟು ಚೆನ್ನಾಗಿದ್ದಾರೆ. ನಾವು ತುಂಬ ದೊಡ್ಡ ಸಂಬಳ ತೆಗಿತಾ ಇದ್ದೀವಿ, ಆದರೂ ನಮಗೆ ಯಾಕೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಎಷ್ಟೋ ಜನ ಅಂದ್ಕೊಳ್ತಾ ಇರ್ತಾರೆ. ಏನಿರಬಹುದು ಇದರ ಗುಟ್ಟು ರಹಸ್ಯ ಅಂತ. ಈ ಥರ ನಾವು ಕೂಡ ನೆಮ್ಮದಿಯಾಗಿ ಚೆನ್ನಾಗಿ ಇರಬೇಕು ಅಂತ ಬಯಸ್ತಾ ಇರ್ತೀವಲ್ವ. ಈ ಪರಿಹಾರವನ್ನು ಮುಖ್ಯವಾಗಿ ಬುಧವಾರ ನಮಗೆ 1ನೇ ತಾರೀಕು ಬಂದಿರೋದ್ರಿಂದ ಇದನ್ನು ಮಾಡಿಕೊಳ್ಳಿ. ದಾಸವಾಳದ ಎಲೆ ಇದು ಪ್ರಕೃತಿಯಲ್ಲಿ ನಮಗೆ ಆರೋಗ್ಯ ದೃಷ್ಟಿಯಿಂದ ಕೂಡ ಸೌಂದರ್ಯವರ್ಧಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಕೂಡ ಬಹಳ ಅದ್ಭುತಗಳನ್ನು ಸೃಷ್ಟಿ ಮಾಡುವಂಥ ಗಿಡ ಅಂತಲೇ ಹೇಳಬಹುದು. ಅದಕ್ಕೆ ಒಂದು ಎಲೆಯನ್ನು ನೀವು ತಗೊಂಡು ರಾತ್ರಿಯ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಹಿರಿಯರು ನಮ್ಮ ಅಡುಗೆ ಮನೆಯಲ್ಲೇ ನಮ್ಮ ಜೀವನದ ರಹಸ್ಯ ಇದೆ, ಅದರ ಏಳಿಗೆ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಆದರೆ ನಾವು ಇದನ್ನು ಬಿಟ್ಟು ಎಲ್ಲವೂ ಕೂಡ ಹೊರಗಡೆ ಹುಡ್ಕೋದಕ್ಕೆ ಹೋಗ್ತೀವಿ. ಮನೆಯಲ್ಲಿ ಬಿಟ್ಟು ಹೊರಗಡೆ ಹುಡುಕಿದ್ರೆ ನಮಗೆ ಸಿಗೋದಿಲ್ಲ ಪರಿಹಾರಗಳು. ನಾವು ನಮ್ಮ ಮನೆಯಲ್ಲೇ ನಮ್ಮ ಕೈಯಾರ ಮಾಡಿಕೊಳ್ಬೇಕು ಕೆಲವು ಪರಿಹಾರಗಳನ್ನು. ಸಾಧಾರಣವಾಗಿ ನಿತ್ಯದ ಸಮಸ್ಯೆಗಳು ಒಂದು ಕಡೆ ಆದರೆ ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ಒಂದು ಕಡೆ ಇರುತ್ತೆ. ಇವುಗಳನ್ನು ಹೋಗಲಾಡಿಸೋದಕ್ಕೆ ಒಬ್ಬ ಮನೆಯಲ್ಲಿರುವಂಥ ಸದಸ್ಯರು, ಯಜಮಾನರು, ಅವ್ರ ಮೇಲೇ ಜೀವನ ಮನೆಯಲ್ಲಿರುವಂಥ ಸದಸ್ಯರೆಲ್ಲರೂ ಕೂಡ ಅವಲಂಬಿತರಾಗಿರ್ತಾರೆ. ಏಕಾಏಕಿ ಅವ್ರಿಗೆ ಆರೋಗ್ಯ ಸಮಸ್ಯೆ ಆಗಿರಬಹುದು ಅಥವಾ ಹಣಕಾಸಿನ ಮೇಲೆ ಪೆಟ್ಟು ಬೀಳುವಂಥದ್ದು. ಈ ಥರ ಸಂದರ್ಭ ಬಂದಾಗ ಕೈ ಕಾಲ ಆಡೋದಿಲ್ಲ. ಆ ಥರ ಆಗ ನಮಗೇನಾಗುತ್ತೆ, ನಮ್ಮ ಜೀವನ ನಿಂತೋಯ್ತು, ಆಕಾಶನೇ ನಮ್ಮ ಮೇಲೆ ಬಿದ್ದೋಯ್ತೇನೋ ಅನ್ನೋ ಥರ ನಮಗೆ ಭಾಸ ಆಗುತ್ತೆ. ಅದಕ್ಕೆ ಇದನ್ನು ಮಾಡಿಕೊಂಡಾಗ ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಯಾರು ದುಡಿತಾ ಇರ್ತಾರೆ, ಯಜಮಾನರು ಯಾರಿರ್ತಾರೆ, ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ, ಅಭಿವೃದ್ಧಿ ಚೆನ್ನಾಗಾಗುತ್ತೆ, ಆದಾಯ ದೊಡ್ಡದಾಗಿ ಆಗುತ್ತೆ, ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಈ ದಿನ 11 ರೂಪಾಯಿಯನ್ನು ನೀವು ಗಣಪತಿ ಚಿಕ್ಕದಾಗಿ ಫೋಟೋ ವಿಗ್ರಹ ಇದ್ದರೆ ನಿಮ್ಮ ಮನೆಯಲ್ಲಿ ಇಡಿ 11 ರೂಪಾಯಿಯನ್ನು ಒಂದು ಪ್ಲೇಟಲ್ಲಿ ಇಟ್ಟು ಈ ರೀತಿ ಕೇಳ್ಕೊಳ್ಳಿ ಸ್ನೇಹಿತರೆ. ನಮ್ಮ ಸಮಸ್ಯೆಗಳು ಹಣಕಾಸಿನದ್ದಾಗಿರಬಹುದು, ಬೇರೆ ರೀತಿಯ ಸಮಸ್ಯೆಗಳಾಗಿರಬಹುದು, ಮನೆಯಲ್ಲಿ ತುಂಬ ಚೆನ್ನಾಗಿ ಆ ಮನೆಯ ಸದಸ್ಯರಿಗೆ, ಹೆಣ್ಣು ಮಕ್ಕಳಿಗೆ ಗೊತ್ತಿರುತ್ತೆ ಸಮಸ್ಯೆಗಳು ಎಷ್ಟು ತೀವ್ರತೆಯಿಂದ ಇರುತ್ತೆ ಅಂತ. ಅಂತಹವರು ಇದನ್ನು ಕೇಳಿಕೊಂಡು ನೀವು ಈ ರೀತಿ 11 ರೂಪಾಯಿ ಗಣಪತಿಗೆ ತಿಂಗಳ ಮೊದಲನೆಯ ದಿನ ಇಡೋದ್ರಿಂದ ಆದಾಯ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಈ ಥರ ಇಟ್ಟು ಕೇಳಿಕೊಂಡು ತದನಂತರ 11 ರೂಪಾಯಿಯನ್ನು ನೀವು ದುಡ್ಡು ಇಡುವಂಥ ಜಾಗದಲ್ಲಿ, ಅಂದರೆ ಪ್ರತಿನಿತ್ಯ ನಾವು ಅದನ್ನು ತೆಗಿತೀವಿ, ಖರ್ಚು ಮಾಡ್ತೀವಿ, ಈ ಥರ ಪರ್ಸಲ್ಲಿ ಇರುತ್ತೆ ನೋಡಿ, ಆ ಕಡೆ ಇಟ್ಕೊಳ್ಳಿ. ಒಂದು 3 ದಿನ ಈ ದುಡ್ಡನ್ನು ಖರ್ಚು ಮಾಡೋದಕ್ಕೆ ಹೋಗಬೇಡಿ. ತದನಂತರ ನೀವು ಖರ್ಚು ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ. ಒಂದು ದಾಸವಾಳದ ಎಲೆಯನ್ನು ನೀವು ತಗೊಂಡಿದ್ದೆ. ಇದಕ್ಕೆ ಎಷ್ಟೋ ಗ್ರಹ ದೋಷಗಳು ನಮ್ಮ ಮೇಲೆ ಅದರ ಪ್ರಭಾವ ಬೀರ್ತಾ ಇರೋದ್ರಿಂದ ನಮ್ಮ ಜೀವನ ಒಂದು ಸಾರಿ ಕಷ್ಟಕ್ಕೆ ಗುರಿಯಾಗುತ್ತೆ. ಮೈಸೂರು ಬೇಳೆ ಅಂತ ಹೇಳ್ತೀವಿ. ಇದನ್ನು ನೀವು ಸ್ವಲ್ಪ ತಗೊಳ್ಳಿ. ಈ ಬೇಳೆ ಬಂದು ನಮ್ಮ ಸಮಸ್ಯೆಗಳನ್ನು, ಗ್ರಹ ದೋಷಗಳ ಆ ಒಂದು ಶಾಂತಿ ಮಾಡುತ್ತೆ.
ನಾವು ಅಂದುಕೊಂಡಿರುವ ಕಾರ್ಯಗಳು ನೆರವೇರುತ್ತೆ. ಇದನ್ನಾದರೂ ತಗೊಳ್ಬಹುದು ಅಥವಾ ತೊಗರಿಬೇಳೆ ಆದರೂ ತಗೊಳ್ಬಹುದು. ಇವು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ತಗೊಳ್ಳಿ. ಒಂದು ಚಿಕ್ಕ ಸ್ಪೂನಷ್ಟು ತಗೊಳ್ಳಿ, ಜಾಸ್ತಿ ತಗೊಳ್ಬೇಕು ಅಂತಿಲ್ಲ. ಎಷ್ಟೋ ಜನಕ್ಕೆ ಮನೆ ಕಟ್ಕೊಳ್ಬೇಕು, ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ವ್ಯವಹಾರದಲ್ಲಿ ಏಳಿಗೆ ಚೆನ್ನಾಗಾಗಬೇಕು, ಮಕ್ಕಳು ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ಅವರು ತುಂಬ ಚೆನ್ನಾಗಿ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಈ ಮನೆಯಿಂದ ಇನ್ನೊಂದು ಮನೆಗೆ ನಾವು ಶಿಫ್ಟ್ ಆಗಬೇಕು, ಸ್ವಂತ ಮನೆಗೆ ಹೋಗಬೇಕು ಅಥವಾ ಬಾಡಿಗೆ ಮನೆಯಿಂದನೇ ಇನ್ನೊಂದು ಮನೆಗೆ ಹೋಗಬೇಕು. ಈ ಥರ ನಮ್ಮ ಲೈಫಲ್ಲಿ ಒಂದಲ್ಲ ಒಂದು ಗೊಂದಲದಲ್ಲಿ ಸಿಕ್ಕಾಕ್ಕೊಂಡಿರ್ತೀವಿ. ಅವುಗಳು ಸರಾಗವಾಗಿ ಆಗಬೇಕು, ನಿಶ್ಚಿಂತೆಯಿಂದ ನಾವು ಜೀವನ ನಡೆಸಬೇಕು. ಈ ಥರ ಬಯಸ್ತೀವಲ್ವ, ಅವ್ರುಗಳು ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ ಒಂದು ವೆಹಿಕಲ್ ತಗೊಳ್ಬೇಕು ಅಥವಾ ಒಂದು ಒಡವೆ ಮಾಡಿಸ್ಕೊಳ್ಬೇಕು ಆಸೆ ಇರುತ್ತೆ, ಆಸೆ ಪಟ್ಕೊಂಡೇ ಇರ್ತಾರೆ. ಆದರೆ ಅದು ಆಗ್ತಾನೇ ಇರೋದಿಲ್ಲ, ಆ ವಿಘ್ನಗಳು ಬರ್ತಾನೆ ಇರುತ್ತೆ. ಅವುಗಳನ್ನು ಹೋಗಲಾಡಿಸೋದಕ್ಕೆ ಇದು ಕೆಲಸ ಮಾಡುತ್ತೆ. ಇದ್ರ ಜೊತೆ ನೀವು ಒಂದು ತುಂಡು ಬೆಲ್ಲವನ್ನು ಇಡಬೇಕು. ಪರಿಶುದ್ಧವಾಗಿರುವಂಥ ಪದಾರ್ಥ ಬೆಲ್ಲ, ದೇವಾನುದೇವತೆಗಳಿಗೆ ನಿವೇದನೆ ಮಾಡುವಂಥದ್ದು. ಬೆಲ್ಲ ನಾವು ಪರಿಹಾರಕ್ಕೆ ತಗೊಂಡಾಗ ಮನೆಯಲ್ಲಿ ಯಾವಾಗಲೂ ಸುಮಧುರವಾಗಿ ಇರ್ತಾರೆ ಸ್ನೇಹಿತರೆ. ಗಂಡ ಹೆಂಡತಿಯ ಸಂಬಂಧ ತುಂಬ ಅನ್ಯೋನ್ಯವಾಗಿ ಪ್ರೀತಿ, ಗೌರವ, ವಿಶ್ವಾಸದಿಂದ ಇರುತ್ತೆ. ಅದನ್ನು ನೋಡಿ ಮಕ್ಕಳು ಕೂಡ ಕಲಿತಾರೆ. ಆ ವಾತಾವರಣ ಚೆನ್ನಾಗಿರುತ್ತೆ. ಮನೆಯಲ್ಲಿ ಆ ಸಂಬಂಧಕ್ಕೆ ಒಂದು ಉತ್ತಮವಾದ ಬೆಲೆ ಅನ್ನೋದು ಬರುತ್ತೆ. ಯಾವಾಗ ಆರೋಗ್ಯವಂತರಾಗಿ ಆ ಸಂಬಂಧವನ್ನು ಬೆಳೆಸ್ಕೊಂಡು ಹೋಗ್ತಾರೆ, ಜೀವನದಲ್ಲಿ ಏನೇ ಕಷ್ಟ ಬಂದರೂ ಅದನ್ನು ಎದುರಿಸುವಂಥ ಶಕ್ತಿ ಬರುತ್ತೆ. ಇದನ್ನು ಇಟ್ಟು ನೀವು ಕೇಳಿಕೊಂಡು ಗಣಪತಿಯ ಮುಂದೆ ಇಡಬೇಕು. ಮಾರನೆಯ ದಿನ ಈ ನಿಮ್ಮ ಕೋರಿಕೆಗಳನ್ನು ಕೇಳ್ಕೊಂಡಿರ್ತೀರ, ಇದನ್ನು ನೀವು ಪಕ್ಷಿಗಳಿಗೆ ಆಫರ್ ಮಾಡಿದಾಗ ನೀವು ಯಾವುದೇ ಕೋರಿಕೆ ಕೇಳ್ಕೊಂಡಿರ್ತೀರ ನೋಡಿ, ಆ ಕೋರಿಕೆ ತಪ್ಪದೆ ನೆರವೇರುತ್ತೆ. ಇದನ್ನು ಬುಧವಾರದ ದಿನಗಳಲ್ಲಿ ಹಾಗೂ 1ನೇ ತಾರೀಕು ಬಂದಿರೋದ್ರಿಂದ ಮಾಡ್ಕೊಂಡು ನೋಡಿ. ತಿಂಗಳು ಪೂರ್ತಿ ಆದಾಯ ಜಾಸ್ತಿ ಆಗುತ್ತೆ, ಲಾಭ ಬರುತ್ತೆ. ಮುಖ್ಯವಾಗಿ ಇಷ್ಟನ್ನು ನೀವು ಮಾಡಿಕೊಂಡು ಪಕ್ಷಿಗಳಿಗೆ ಅಥವಾ ದೇವಾಲಯಗಳ ಬಳಿ ಇಡೋದ್ರಿಂದ ಉತ್ತಮವಾದ ಫಲವನ್ನು ನೋಡಬಹುದು. ಒಳ್ಳೆಯದಾಗಲಿ.